ಅದಾಲತ್ ವೇದಿಕೆಯಲ್ಲಿ ಯಶ್ ಕಾಣಿಸಿಕೊಂಡಿರೋದು ಕೇವಲ ಒಂದು ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮನ? ಮುಂದಿನ ದಿನಗಳಲ್ಲಿ ಯಶ್ ಅವರ ರಾಜಕೀಯ ಪ್ರವೇಶಕ್ಕೆ ಇದು ಒಂದು ಮುನ್ನೋಟವೇ? ಅವಕಾಶ ಸಿಕ್ಕರೆ ರಾಜಕೀಯಕ್ಕೆ ಬರಬಹುದೇನೋ ಅಂತ ಯಶ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ಕನ್ನಡದ ಯಶ್ ಕಾಣಿಸಿಕೊಂಡಿರೋದು ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿರುವುದು. ರಾಜಕೀಯ ಎಂದರೆ ಜನಪರವಾಗಿ ಕೆಲಸ ಮಾಡೋದು ಅಂತ ಯಶ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿಯೂ ಕೂಡ ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಾ ಇದ್ದಾರೆ. ದೇಶಾದ್ಯಂತ ಇದೀಗ ಒಂದು ಹೆಸರು ಸದ್ದು ಮಾಡ್ತಾ ಇದೆ, ಅದು ರಾಕಿಂಗ್ ಸ್ಟಾರ್ ಯಶ್. ಗಡಿ ದಾಟಿ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಯಶ್ ಇದೀಗ ದೇಶದ ಪ್ರತಿಷ್ಠಿತ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆಪ್ ಕಿ ಅದಾಲತ್ ವೇದಿಕೆಯಲ್ಲಿ ಯಶ್ ಕಾಣಿಸಿಕೊಂಡಿರೋದು ಕೇವಲ ಒಂದು ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮನ, ಅಥವಾ ಮುಂದಿನ ದಿನಗಳಲ್ಲಿ ಯಶ್ ಅವರ ರಾಜಕೀಯ ಪ್ರವೇಶಕ್ಕೆ ಇದು ಒಂದು ಮುನ್ನೋಟವೇ? ಬನ್ನಿ ನೋಡೋಣ. ದೇಶದ ಪ್ರತಿಷ್ಠಿತ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯಶ್ಗೆ ತಮಿಳುನಾಡಿನಲ್ಲಿ ನಟ ವಿಜಯ್ ರಾಜಕೀಯಕ್ಕೆ ಪ್ರವೇಶಿಸಿರುವ ಬೆನ್ನಲ್ಲೇ ನೀವು ಕೂಡ ರಾಜಕೀಯಕ್ಕೆ ಬರ್ತೀರಾ ಅಂತ ಪ್ರಶ್ನೆ ಕೇಳಲಾಗಿದೆ. ಈ ಪ್ರಶ್ನೆಗೆ ಯಶ್ ನೀಡಿರುವಂತಹ ಉತ್ತರ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸ್ಟಾರ್ಗಳ ರಾಜಕೀಯ ಪ್ರವೇಶಕ್ಕೆ ದಕ್ಷಿಣ ಭಾರತ ಹೊಸದೇನಲ್ಲ. ತಮಿಳುನಾಡಿನಲ್ಲೇ ಎಂಜಿಆರ್, ಜಯಲಲಿತಾ, ಕರುಣಾನಿಧಿ ಸೇರಿದಂತೆ ಹಲವು ದಿಗ್ಗಜರು ಸಿನಿಮಾ ಹಾಗೂ ರಾಜಕೀಯದಲ್ಲಿ ದೊಡ್ಡ ಛಾಪು ಮೂಡಿಸಿದ್ದಾರೆ. ಇತ್ತೀಚೆಗೆ ನಟ ವಿಜಯ್ ರಾಜಕೀಯಕ್ಕೆ ಪ್ರವೇಶಿಸಿರುವುದು ಕೂಡ ದಕ್ಷಿಣ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲಾಗಿದೆ. ಇದರ ಬೆನ್ನಲ್ಲೇ ಇದೀಗ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಜಕೀಯ ಪ್ರವೇಶದ ಬಗ್ಗೆಯೂ ಕೂಡ ಚರ್ಚೆ ಆರಂಭವಾಗಿದೆ. ಇದೇ ವೇಳೆ ಪ್ರೇಕ್ಷಕರೊಬ್ಬರು ಯಶ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಯಶ್ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿರುವಂಥದ್ದು, ಸದ್ಯಕ್ಕೆ ನಟನಾಗಿ ಸಾಧಿಸಬೇಕಾದದ್ದು ಬಹಳಷ್ಟಿದೆ. ನಮ್ಮ ಚಿತ್ರರಂಗವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬೇಕು ಎಂಬ ಗುರಿ ಇದೆ. ಆದರೆ ಭವಿಷ್ಯದಲ್ಲಿ ನನ್ನ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅವಕಾಶ ಸಿಕ್ಕರೆ ರಾಜಕೀಯಕ್ಕೆ ಬರಬಹುದೇನೋ ಅಂತ ಯಶ್ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸದ್ಯ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ಯಶ್ ಹೇಳಿದ್ದಾರೆ. ಯಶ್ ಅವರ ಈ ಮಾತು ಇದೀಗ ಅಭಿಮಾನಿಗಳು ಹಾಗೂ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಖ್ಯವಾಗಿ ರಾಜಕೀಯಕ್ಕೆ ಬರಲ್ಲ ಅಂತ ಯಶ್ ಸ್ಟ್ರೈಟ್ ಆಗಿ ಹೇಳಿಲ್ಲ. ಬದಲಾಗಿ ಸದ್ಯ ಸಿನಿಮಾದಲ್ಲಿ ಇನ್ನಷ್ಟು ನಾನು ಸಾಧಿಸಬೇಕಾಗಿದೆ, ಭವಿಷ್ಯದಲ್ಲಿ ಅಗತ್ಯವಿದೆ ಅಂತ ಅನ್ಸಿದ್ರೆ ನಾನು ಖಂಡಿತವಾಗಿ ರಾಜಕೀಯಕ್ಕೆ ಬರಬಹುದು ಎಂಬ ಸಾಧ್ಯತೆಯನ್ನ ಅವರು ಮುಕ್ತವಾಗಿ ಹೇಳಿದ್ದಾರೆ. ಅಷ್ಟಕ್ಕೂ ರಾಜಕೀಯದ ಬಗ್ಗೆ ಯಶ್ ಅವರ ಈ ಒಂದು ಫ್ಲೋ ಸ್ಟೇಟ್ಮೆಂಟ್ ಗಮನ ಸೆಳೆಯುವಂತಿದೆ. ರಾಜಕೀಯ ಎಂದರೆ ಜನರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು, ಜನಪರವಾಗಿ ಕೆಲಸ ಮಾಡೋದು ಅಂತ ಯಶ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಾಜಕೀಯವನ್ನ ಕೇವಲ ಅಧಿಕಾರದ ದೃಷ್ಟಿಯಿಂದ ನೋಡದೆ ಜನಸೇವೆಯ ವೇದಿಕೆಯಾಗಿ ನೋಡುವ ತಮ್ಮ ನಿಲುವನ್ನ ಯಶ್ ಸ್ಪಷ್ಟಪಡಿಸಿದ್ದಾರೆ. ಇನ್ನ ಯಶ್ ಅವರ ಸಮಾಜಮುಖಿ ಕೆಲಸಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಯಶೋಮಾರ್ಗ ಮೂಲಕ ಗ್ರಾಮೀಣ ಪ್ರದೇಶಗಳ ನೀರಿನ ಸಮಸ್ಯೆ, ಕೆರೆ, ಕಲ್ಯಾಣಿಗಳ ಪುನಶ್ಚೇತನ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳಿಗೆ ಯಶ್ ಕೈ ಜೋಡಿಸ್ತಾ ಇದ್ದಾರೆ. ಬರಪೀಡಿತ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ನಿವಾರಣೆಗೆ ಹಾಗೂ ಜಲಮೂಲಗಳ ಅಭಿವೃದ್ಧಿಗೆ ಯಶೋಮಾರ್ಗದ ಮೂಲಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕನ್ನಡದ ಒಬ್ಬ ನಟನಾಗಿ ಆರಂಭವಾದ ಯಶ್ ಅವರ ಪಯಣ ಇಂದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದು ತಲುಪಿರುವಂಥದ್ದು. KGF ಸರಣಿಯ ಮೂಲಕ ದೇಶಾದ್ಯಂತ ದೊಡ್ಡ ಅಭಿಮಾನಿ ಬಳಗ ಸಂಪಾದಿಸಿರುವ ಯಶ್ ಇದೀಗ ಟಾಕ್ಸಿಕ್ ಸೇರಿದಂತೆ ಹಲವು ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥದ್ದು. ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿಯೂ ಕೂಡ ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಾ ಇದ್ದಾರೆ. ಇದೀಗ ಆಪ್ ಕಿ ಅದಾಲತ್ ಕಾರ್ಯಕ್ರಮದ ವೇದಿಕೆಯಲ್ಲಿ, ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ಕನ್ನಡದ ಯಶ್ ಕಾಣಿಸಿಕೊಂಡಿರೋದು ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಚಾರವಾಗಿರುವಂಥದ್ದು. ಹಾಗಿದ್ರೆ ಯಶ್ ರಾಜಕೀಯಕ್ಕೆ ಬರ್ತಾರಾ? ಯಶ್ ಅವರ ಮಾತುಗಳನ್ನ ಗಮನಿಸಿದ್ರೆ ಸದ್ಯ ಅವರ ಸಂಪೂರ್ಣ ಗಮನ ಸಿನಿಮಾ ಕ್ಷೇತ್ರದ ಮೇಲೆಯೇ ಇದೆ. ಚಿತ್ರರಂಗವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯೋದು, ಇನ್ನಷ್ಟು ಸಾಧನೆ ಮಾಡೋದು ತಮ್ಮ ಗುರಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೆ ಯಾವಾಗಲಾದರೂ ರಾಜಕೀಯಕ್ಕೆ ತಮ್ಮ ಅಗತ್ಯವಿದೆ ಅಂತ ಅನ್ಸಿದ್ರೆ ಆಗ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂಬ ಸಂದೇಶವನ್ನ ನೀಡಿರುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ಇದೀಗ ರಾಜಕೀಯದ ಅಗತ್ಯ ಇಲ್ಲ, ಮುಂದೆ ಅಗತ್ಯವಿದೆ ಅನ್ಸಿದ್ರೆ ಬರಬಹುದು ಎನ್ನುವ ಮೂಲಕ ರಾಜಕೀಯ ಪ್ರವೇಶದ ಬಾಗಿಲನ್ನ ಯಶ್ ಸಂಪೂರ್ಣವಾಗಿ ಮುಚ್ಚದೆ ರಾಜಕೀಯ ಪ್ರವೇಶದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ.